ಮಾಮ್ ಏನು ಮಾಮ್, ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ? ಇಲ್ಲ ಜೈ, ಬ್ಯಾಡ್ ನ್ಯೂಸ್. ಭೂಮಿಕಾಗೆ ಕ್ಯಾನ್ಸರ್ ವಾಸಿಯಾಗಿದೆ. ಶಿ ಇಸ್ ಅ ಕ್ಯಾನ್ಸರ್ ಸರ್ವೈವರ್. ವಾಟ್? ಏನು ಮಾಮ್ ಹೇಳ್ತಾ ಇದೀಯ ನೀನು? ನಾವು ಅನ್ಕೊಂಡಿದ್ದೇನೂ ಆಗಿಲ್ಲ. ಶಿ ಇಸ್ ಕಂಪ್ಲೀಟ್ಲಿ ಕ್ಯೂರ್ಡ್. ಅಲ್ಲ ಮಾಮ್, ಅವಳು ಮನೆಗೆ ಬರಲಿ, ಅವಳ ಸ್ಥಿತಿನ ಅವಳಿಗೆ ತೋರಿಸ್ತೀನಿ, ಅವಳನ್ನ ಕೊರ್ಗೋ ಹಾಗೆ ಮಾಡ್ತೀನಿ, ಹಾಗೆ ಹೇಗೆ ಅಂತಲ್ಲ ಅಂತೀಯಲ್ಲ ಮಾಮ್. ನನಗೂ ಏನು ಮಾಡಬೇಡ ಅಂತ ತಡೀತ್ಯಾ? ಇವಾಗ ಆಗಿದ್ದೇನು? ನೋ ಮಾಮ್, ನೋ. ಇವಾಗ ನಾನೇ ಏನಾದರೂ ಮಾಡ್ಬೇಕಷ್ಟೇ. ಜೈ, ಹುಚ್ಚುಚ್ಚಾಗಾಡ್ಬೇಡ. ಈಗ ನೀನು ಹೊರಗಡೆ ನೆಮ್ಮದಿಯಾಗಿದ್ಯಾ, ಮತ್ತೆ ಏನಾದರೂ ಎಡ್ವಟ್ ಮಾಡಿ ಅದು ಇನ್ನೇನೋ ಆಗುತ್ತೆ. ಏನು ಮಾಡೋದು ಮಾಮ್ ಈಗ? ನನಗೇನು ನಿಜ ಅರ್ಥ ಆಗ್ತಿಲ್ಲ. ಕೋಪದಲ್ಲಿ ಯಾವ ಡಿಸಿಷನ್ನು ತಗೋಬೇಡ, ಅದೇ ನಮಗೆ ಪ್ರಾಬ್ಲಮ್ ಆಗತ್ತೆ. ಟೈಮ್ ಬಂದಾಗ ಏನು ನಡಿಬೇಕೋ ಅದಾಗತ್ತೆ. ಸರಿ ಆಯ್ತು. ಛೇ, ಏನಾಯ್ತು? ಹೊರಗಡೆ ಹೋಗೋಣ ಅಂತ ಹೇಳಿ ಡ್ರಿಂಕ್ಸ್ ಮಾಡ್ತಾ ಕೂತ್ಕೊಂಡಿದ್ಯಾ? ನನಗೀಗ ಹೊರಗಡೆ ಹೋಗೋ ಮೂಡಲ್ಲ ಆಗ್ತದೆ ಸರ್. ತುಂಬ ದಿನಗಳಿಂದ ಒಂದು ಆಸೆ ಪಟ್ಟಿದ್ದೆ, ಅದು ಯಾಕೋ ಈಡೇರಲಿಲ್ಲ. ಅದಕ್ಕೆ ಸ್ವಲ್ಪ ಮೂಡ್ ಆಫ್ ಆಗಿದ್ದೀನಿ. ನೀನು ಯಾಕೆ ಹಾಗೆ ಕೂತಿದ್ಯಾ? ಹಾಗೆ ಜೈ, ನೀನು ಕೆಲವೊಂದು ಟೈಮ್ ಚೆನ್ನಾಗಿರ್ತೀಯ, ಕೆಲವೊಂದು ಟೈಮ್ ಮೂಡಿ ಆಗಿರ್ತೀಯ. ನಿನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಅದಾಗೆ ನನ್ನ ಮೂಡು ನನ್ನ ಸುತ್ತ ಇರೋರ ಮೇಲೆ ಡಿಪೆಂಡ್ ಆಗಿರುತ್ತೆ. ಡೋಂಟ್ ವರಿ, ನನ್ನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಕುಡಿ. ಹಲೋ. ಯಾಕೆ ಮಾಮ್, ನಮ್ಮ ಕೈಲಿ ಗೆಲ್ಲಕ್ಕಾಗಲ್ವಾ? ಏನಾಗ್ತಿದೆ ಇಲ್ಲಿ? ಪ್ರತಿ ಸಲ ನಾವೇ ಯಾಕೆ ಸೋಲ್ತಾ ಇದ್ದೀವಿ, ಅವರೇ ಯಾಕೆ ಗೆಲ್ತಾ ಇದ್ದಾರೆ? ಈಗ ನಿನಗೇನು ಕೆಟ್ಟದಾಗಿದೆ? ನನಗೇನಾಗಿದೆಯಾ? ಅವ್ರಗಳಿಗೆ ಹೇಗೆಲ್ಲ ಕಾಟ ಕೊಡಬೇಕು, ಹೇಗೆಲ್ಲ ಅವರನ್ನು ಸೋಲಿಸ್ಬೇಕು ಅಂತ ಎಷ್ಟೆಷ್ಟೋ ಪ್ಲ್ಯಾನ್ ಮಾಡಿದ್ದೀವಿ ಅಲ್ಲಮ್ಮ. ನಾವು ಏನೋ ಒಂದು ಮಾಡ್ತೀವಿ, ಅದು ಇನ್ನೊಂದೇನೋ ಆಗುತ್ತೆ. ಆ ಟೈಮಿಗೆ ಓಕೆ, ಅದರ ರಿಸಲ್ಟ್ ಪ್ರತಿ ಸಲ ಸೋಲ್ತಾನೆ ಬರ್ತಾ ಇದೀವಲ್ಲಮ್ಮ. ಜೈ, ನೀನು ಜಾಸ್ತಿ ಕುಡ್ದಿದ್ಯಾ, ನೀನು ಸುಮ್ಮನೆ ಇರು. ನಾನೇ ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ಏನು ಮಾಡ್ತೀಯ ಮಮ್ಮ ನೀನು? ಎಷ್ಟು ವರ್ಷ ಅದನ್ನೇ ಮಾಡ್ಕೊಂಬಂದಿರೋದು ನೀನು. ನಾನು ನಿನಗೆ ಸಪೋರ್ಟ್ ಮಾಡಿ 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 ಕೊನೆಗೆ ಸೋಲೋದೇ ಆಗೋಗಿದೆ ಅಲ್ಲಮ್ಮ. ಆ ಭೂಮಿಕನ್ನ ಗೌತಮ್ನ ದೂರ ಮಾಡಿ ಒಂದು 5 ವರ್ಷ ನಾನು ಹೆಸರಿಗೆ ತಕ್ಕಾಗೆ ದಿವಾನ್ ಅಂತ ಬದುಕ್ತೆ. ಎಸ್, ಐ ಅಗ್ರಿ. ಆದರೆ ಆಮೇಲೆ ಏನಾಯಿತು? ಮತ್ತೆ ಅವನು ಅಧಿಕಾರ ಚಲಾಯಿಸಕ್ಕೆ ಬಂದ, ಅವನು ದಿವಾನ ಆದ, ನಾನು ಜವಾನ ಆದೆ. ಬೀದಿ ಅಲ್ದಿದ್ದೀನಿ ಅವನಿಂದ ನಾನು. ಇಲ್ಲ ಮಾಮ್, ಅವನಿಗಂತ ಏನಾದರೂ ಮಾಡಲೇಬೇಕು. ಜೈ, ಸುಮ್ಮನೆ ಆಗದಿರೋ ಕೆಲಸ ಮಾಡೋಕ್ಕೆ ಹೋಗಿ ಇರೋದನ್ನ ಹಾಳು ಮಾಡ್ಕೋಬೇಡ. ಮೊದಲು ನಿನ್ನ ಆರೋಗ್ಯ ನೋಡ್ಕೊ, ಕುಡಿಯೋದನ್ನ ಕಡಿಮೆ ಮಾಡು. ನೀನು ಕುಡಿದಾಗ ಏನು ಮಾತಾಡ್ತಾ ಇದೀಯ, ಏನು ಮಾಡ್ತೀಯ ಒಂದು ಗೊತ್ತಾಗಲ್ಲ. ಇಷ್ಟೆಲ್ಲ ಆಸ್ತಿ ಸಿಕ್ಕಿದ್ರೂ ಅನುಭವಿಸೋದಕ್ಕೆ ಆರೋಗ್ಯ ಇರಬೇಕು. ಇಲ್ದಿದ್ರೆ ಏನು ಪ್ರಯೋಜನ ಹೇಳು? ಮೊದಲು ಈ ಕೆಟ್ಟ ಚಟನೆಲ್ಲ ಬಿಡು, ಆಮೇಲೆ ಗೆಲ್ಲೋದು ಹೇಗೆ ಅಂತ ನೋಡೋಣ. ನೋ ಮಾಮ್, ನೋ ವೇ. ನನಗೆ ತಾಳ್ಮೆ ಇಲ್ಲ. ನೋಡು, ಕುಡ್ದಾಗ ನನಗೆ ಫೋನ್ ಮಾಡಿಬಿಡ. ನಿನ್ನ ಬುದ್ಧಿ ನೆಟ್ಟಗಿರಲ್ಲ.
ನನ್ನ ಮಗ ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಅಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತೀಯ. ಸಾಕು, ಇಡೋ ಫೋನ್ನ. ಅಮ್ಮನೂ ನನ್ನ ಪರವಾಗಿಲ್ಲ. ನಾನು ಹಾಗೆ ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ ಅಂತ ನೀನು ಮಾಡೋದ್ರಲ್ಲೇ ಇದೆಯಾ? ನೀನು ಹೇಳಿದ್ದು ಸಾಕು, ನಾನು ಕೇಳಿದ್ದು ಸಾಕು. ಹೀಗೆ ಬಿಟ್ಟರೆ ನೀನು ನನಗೆ ಏನೋ ಒಂದು ಮಾಡ್ತೀಯ. ಹೇ ಜೀವ, ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಕೂತ್ಕೋ. ಸೊ ಏನಪ್ಪ, ಹೊರಗಡೆ ಊಟ ಮಾಡ್ಕೊಂಬಂದ್ಬಿಟ್ಯಾ? ಹಾಂಪ್ಪ, ಮಾಡ್ಕೊಂಬಂದೆ. ನನಗೆ ಗೊತ್ತಿತ್ತು ನೀನು ಊಟ ಮಾಡ್ಕೊಂಬರ್ತೀಯ ಅಂತ. ಯಾಕೆಂದರೆ ಮನೆಯವರೆಲ್ಲ ಹೇಳ್ತಾಯಿದ್ರು ಇತ್ತೀಚೆಗೆ ಜೀವ ಸರಿಯಾಗಿ ಊಟ ಮಾಡೋದಿಲ್ಲ, ಏನೋ ಟೆನ್ಷನ್ ಮಾಡ್ಕೊಂಡಿರ್ತಾನೆ ಅಂತ. ಏನಾಯ್ತು? ಏನಿಲ್ಲಪ್ಪ. ನೀ ಚಿಕ್ಕ ಹುಡುಗ ಆದಾಗಿಂದ ನಾನು ನಿನ್ನ ನೋಡಿದ್ದೀನಿ. ನೀನು ಹೇಳದೇ ಆದರೂ ನಿನ್ನ ಮನಸ್ಸಲ್ಲಿ ಏನೋ ಇದೆ ಅಂತ ನನಗೆ ಗೊತ್ತಾಗತ್ತೆ. ಅದೇನು ಅಂತ ಹೇಳು. ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ಯಾ? ಅಯ್ಯೋ, ಕಂಪ್ಲೇಂಟ್ ಅಂತೆಲ್ಲ ಏನಿಲ್ಲ ಜೀವ. ನೀನು ಈ ನಡುವೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಅತ್ತೆ ಹೇಳ್ತಿದ್ರು. ನಾನು ಅದನ್ನೇ ಮಾವಂಗೆ ಹೇಳ್ತಿದ್ದೆ ಅಷ್ಟೆ. ನೋಡು ಮಗನೇ, ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ನೀನು ಟೆನ್ಷನ್ ಮಾಡ್ಕೊಂಡಿದ್ದೀಯ ಅನ್ನೋದು ಮುಖ್ಯ. ಯಾಕೋ ಬಿಸ್ನೆಸ್ಸಲ್ಲಿ ಏನಾದರೂ ಪ್ರಾಬ್ಲಮ್ಮಾ? ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲಪ್ಪ. ಹೋಗ್ಲಿ, ಯಾವ್ದಾದ್ರು ಪರ್ಸ್ನಲ್ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡಿದ್ದೀಯೇನೋ? ಅಪ್ಪ ನಿಜ, ಏನೂ ಆಗಿಲ್ಲ. ನೋಡು ಜೀವ, ನಿನಗೆ ಬುದ್ಧಿ ಹೇಳಿಸ್ಕೊಳ್ಳೋ ವಯಸ್ಸು ಮೀರಿ ಹೋಗಿದೆ. ಆದರೆ ನಾನು ನಿಮ್ಮಪ್ಪ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಡೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಕೇಳು. ನೋಡು, ಪ್ರಾಬ್ಲಮ್ ಬರುತ್ತೆ, ಪ್ರಾಬ್ಲಮ್ ಹೋಗುತ್ತೆ. ಒಂದು ಪ್ರಾಬ್ಲಮ್ ಹೋಗ್ತಿದ್ದಂಗೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಹಾಗಂತ ತಲೆ ಕಚ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೇನೋ? ನಿನಗೆ ಅಂತ ಒಂದು ಬದುಕಿಲ್ವಾ? ನಿನಗೆ ಮನೆ ಇದೆ, ಸಂಸಾರ ಇದೆ, ನಿನ್ನನ್ನು ನಂಬಿಕೊಂಡಿರೋ ಜನ ಇದ್ದಾರೆ. ಅದರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ನಿನ್ನ ಮನಸ್ಸಲ್ಲಿ ಏನಾದರೂ ಟೆನ್ಷನ್ ಇದ್ದರೆ ಅದನ್ನು ಒಬ್ಬನೇ ಹೊತ್ಕೊಂಡು ಓಡಾಡಬೇಡವೋ? ನನ್ನ ಹತ್ರ ಹೇಳೋ. ನನಗೆ ಹೇಳೋಕ್ಕಾಗಲ್ವಾ? ನಿಮ್ಮಮ್ಮನ ಹತ್ರ ಹೇಳು. ಅಪ್ಪ ಅಮ್ಮಂಗೆ ಹೇಳೋಕ್ಕಾಗೋದೇ ಇಲ್ವಾ? ನಿನ್ನ ಹೆಂಡತಿ ಮಹಿಮಾ ಹತ್ರ ಹೇಳೋ. ಮನಸ್ಸು ಹಗುರ ಆಗತ್ತೆ. ಹೌದು ಜೀವ, ಒಬ್ಬನೇ ಹೀಗೆ ಯೋಚನೆ ಮಾಡ್ತಾ ಇದ್ರೆ ನಾವು ಮನೆಯವರೆಲ್ಲ ಯಾಕಿದ್ದೀವಿ ಹೇಳು?